ಬಿಗ್ ಬಾಸ್ ಸೀಸನ್ 12ರ ಗೆಲುವಿನ ಬಳಿಕ ರಕ್ಷಿತಾ ಶೆಟ್ಟಿ ತಮ್ಮ ಕನಸಿನ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ 12 ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ತಮಗೆ ಬೇಕಾದ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ತಮ್ಮ ಕನಸಿನ ಹುಡುಗ ರೈತನಾಗಿರಬೇಕು ಇತ್ಯಾದಿಯಾಗಿ ಹೇಳಿದ್ರು. ಇದೀಗ ರನ್ನರ್ ಅಪ್ ಆಗಿ ಗೆಲುವು ಸಾಧಿಸಿದ ಬಳಿಕ ಮಂಗಳೂರು ಪುಟ್ಟಿ ಹೇಳಿದ್ದೇನು? ಬಿಗ್ ಬಾಸ್ 12ರಲ್ಲಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಬಿಗ್ ಬಾಸ್ ಅಂದ್ರೇನು ಎಂದೇ ತಿಳಿಯದಿದ್ದ ಮಂಗಳೂರು ಪುಟ್ಟಿ ಫಿನಾಲೆವರೆಗೂ ಬಂದಿರುವ ಬಗ್ಗೆ ಸಿಕ್ಕಾಪಟ್ಟೆ ಅಚ್ಚರಿ ಪಟ್ಕೊಂಡಿದ್ರು. ಅರ್ಧಂಬರ್ಧ ಕನ್ನಡ ಮಾತಿನಿಂದಲೇ ಎಲ್ಲರನ್ನ ಮರಳು ಮಾಡ್ತಾ ಇರುವ ರಕ್ಷಿತಾರ ಸ್ವಭಾವ ಕೂಡ ವೀಕ್ಷಕರಿಗೆ ಇಷ್ಟ ಆಗ್ತಿತ್ತು. ಒಟ್ನಲ್ಲಿ ಈಗ ರಕ್ಷಿತಾ ಸ್ಟಾರ್ ಆಗಿದ್ದಾರೆ. ಸೆಲೆಬ್ರಿಟಿ ಆಗಿರೋ ರಕ್ಷಿತಾ ಶೆಟ್ಟಿಗೆ ಕನಸಿನ ಹುಡುಗ ಹೇಗಿರಬೇಕು ಎನ್ನುವ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ರಕ್ಷಿತಾ, ನಾನು ಮದುವೆ ಆಗುವ ಹುಡುಗ ರೈತನಾಗಿರ್ಬೇಕು, ಜಮೀನು ಇರಬೇಕು, ಹಳ್ಳಿಯವನಾಗಿರ್ಬೇಕು, ನನ್ನ ಹುಡುಗ ಕೆಲಸ ಮಾಡುವಾಗ ನಾನು ವ್ಲಾಗ್ ಮಾಡ್ತಾ ಇರಬೇಕು, ಮದುವೆ ಆದ್ಮೇಲೆ ಹುಡುಗನಿಗೆ ವ್ಲಾಗ್ ಇಷ್ಟ ಇಲ್ಲ ಅಂದ್ರೆ ಅವನು ಹೋಗ್ಲಿ, ಇರೋದು ಬೇಡ ಎಂದಿದ್ರು. ಈಗ ಅವರು ನೀಡಿರುವ ಸಂದರ್ಶನದಲ್ಲಿ ಮತ್ತೊಮ್ಮೆ ಕನಸಿನ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲಿ ಗೆಲುವು ಸಾಧಿಸಿದ ಬಳಿಕ ರಕ್ಷಿತಾ ಶೆಟ್ಟಿಯ ಕನಸಿನ ಹುಡುಗ ವಿಷಯ ಸ್ವಲ್ಪ ಬದಲಾಗಿದೆ ಅಷ್ಟೇ. ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿ ಮದುವೆಯಾಗುವ ಹುಡುಗನ ಬಗ್ಗೆ ಈಗಲೂ ಅದೇ ರೀತಿಯದ್ದೇ ಹೇಳಿದ್ದಾರೆ. ಅದೇನಂದ್ರೆ, ಹುಡುಗ ಸೆಲೆಬ್ರಿಟಿ ಆಗಿರಬೇಕೆಂದೇನೂ ಇಲ್ಲ, ಅವನಿಗೆ 4 ಗದ್ದೆ ಇರಬೇಕು, ಗುಡಿಸ್ಲು ಇದ್ರೆ ಸಾಕು, ಕೋಳಿ ಗೂಡು ಇರಬೇಕು, ಕೊಟ್ಟಿಗೆ ಇರಬೇಕು ಎಂದಿದ್ದಾರೆ. ಇದರ ಜೊತೆಗೆ ಇನ್ನೂ ಒಂದು ಅಚ್ಚರಿಯ ಕನಸನ್ನು ರಿವೀಲ್ ಮಾಡಿದ್ದಾರೆ. ಅದೇನಂದ್ರೆ, ಆತನಿಗೆ ಒಬ್ಬರು ಅಜ್ಜಿ ಇರಬೇಕು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ಅಭೂತಪೂರ್ವ ಗೆಲುವಿನ ಬಳಿಕವೂ ರೈತನ ಮಗನೇ ಬೇಕು ಎಂದು ಹೇಳ್ತಾ ಇರುವ ರಕ್ಷಿತಾ ಶೆಟ್ಟಿಯ ಮಾತಿಗೆ ಹಲವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಸೆಲೆಬ್ರಿಟಿ ಆದ ಬಳಿಕ ತಮ್ಮದೇ ಲೆವೆಲ್ ಹುಡುಗನ ಕನಸು ಕಾಣ್ತಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ಅದನ್ನು ಮಾತ್ರ ಬಿಟ್ಟುಕೊಟ್ಟಿಲ್ಲ ಎಂದು ಹಲವರು ಸಂತಸ ವ್ಯಕ್ತಪಡಿಸಿದ್ದಾರೆ.